ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. SLC ರಿಸಲ್ಟ್ ಚೆಕ್ ಮಾಡೋದು ಹೇಗೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಗೂಗಲ್ ಅಥವಾ ಕ್ರೋಮಲ್ಲಿ SLC ರಿಸಲ್ಟ್ ಅಂತ ಟೈಪ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡೈರೆಕ್ಟ್ ಲಿಂಕ್ ಕೂಡ ಅಪ್ಡೇಟ್ ಮಾಡಿರ್ತೀನಿ. ಲಿಂಕ್ ಮುಖಾಂತರ ನೀವು ಚೆಕ್ ಮಾಡ್ಕೋಬಹುದು. ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ನೋಡಿ ಕಾರ್ ರಿಸಲ್ಟ್ಸ್ NIC ಇನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ನಿಮಗೆ ಸೆಕೆಂಡ್ PUC ರಿಸಲ್ಟ್ ಇದ್ದರೆ ಮೇಲ್ಗಡೆ ನಿಮಗೆ SLC ರಿಸಲ್ಟ್ ಸಿಗುತ್ತೆ. SLC ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿ, ರಿಜಿಸ್ಟರ್ ನಂಬರ್ ಹಾಕಿದ ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಆ್ಯಡ್ ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತ್ನ ಆ್ಯಡ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ರಿಸಲ್ಟ್ಗಳು ಓಪನ್ ಆಗುತ್ತೆ. ಪ್ರೆಸೆಂಟ್ ನಾನು ಲೈವಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಸಬ್ಮಿಷನ್ ಅಂತ ಕೊಟ್ಟರೆ ದೇರ್ ಈಸ್ ಸಮ್ ಪ್ರಾಬ್ಲಮ್ ವಿತ್ ದಿ ಅಪ್ಲಿಕೇಶನ್, ಪ್ಲೀಸ್ ವಿಸಿಟ್ ಆಫ್ಟರ್ ಸಮ್ ಟೈಮ್ ಅಂತ ಬರ್ತಿದೆ. ಸ್ವಲ್ಪ ಸರ್ವರ್ ಇಶ್ಯೂ ಇರುತ್ತೆ, ತುಂಬ ಜನ ಈಗಲೇ ಚೆಕ್ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಒಂದು ಸ್ವಲ್ಪ ಬಿಟ್ಟು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಓಪನ್ ಆಗುತ್ತೆ. ಫೈನಲಿ ರಿಸಲ್ಟ್ ಓಪನ್ ಆಯಿತು. ತುಂಬ ಸರ್ವರ್ ಇಶ್ಯೂ ಇದೆ, ಬೇಗ ಓಪನ್ ಆಗಲ್ಲ. ಒಂದು 10-12 ಸಲ ಟ್ರೈ ಮಾಡ್ತಾನೆ ಇರಬೇಕು, ಅದಾದಮೇಲೆ ಓಪನ್ ಆಗುತ್ತೆ. ರಿಸಲ್ಟ್ ಬಿಟ್ಟಾಗಲಿ 1.5 hour ಆದರೂ ಚೆಕ್ ಮಾಡ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ಸರ್ವರ್ ಇಶ್ಯೂ ಇರುತ್ತೆ. ಹೋಪ್ ಕಳ್ಕೊಳ್ಳದೆ ಆಗಾಗ ಚೆಕ್ ಮಾಡ್ತಾ ಇದ್ರೆ ಫೈನಲ್ ಆಗಿ ಓಪನ್ ಆಗುತ್ತೆ. ಇನ್ನು ನಿಮಗೆ ಇಲ್ಲಿ ರಿಸಲ್ಟ್ ಬಂದಮೇಲೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂತ ಬರುತ್ತೆ. ಎಕ್ಸ್ಟರ್ನಲ್ ನೀವು ರೈಟಿಂಗಲ್ಲಿ ಏನು ಬರೆದಿರ್ತೀರಾ ಅದು ಟೋಟಲ್ ಆಗಿ ಇಂಟರ್ನಲ್ಲು ಮತ್ತು ಎಕ್ಸ್ಟರ್ನಲ್ ಸೇರಿಸಿ ಎಷ್ಟಾಗಿದೆ, ಮತ್ತು ಗ್ರೇಡ್ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮ್ಮ ಸಬ್ಜೆಕ್ಟಲ್ಲಿ ಫಿಸಿಕಲ್ ಮತ್ತು ಹೆಲ್ತ್ ಎಜುಕೇಷನಲ್ಲಿ ಎಷ್ಟು ಕೊಟ್ಟಿದ್ದಾರೆ, ನಿಮಗೆ ಯಾವ ಗ್ರೇಡ್ ಕೊಟ್ಟಿದ್ದಾರೆ, ಆ್ಯಟಿಟ್ಯೂಡ್ ಆ್ಯಂಡ್ ವ್ಯಾಲ್ಯೂಸಲ್ಲಿ, ವರ್ಕ್ ಎಕ್ಸ್ಪೀರಿಯನ್ಸಲ್ಲಿ, ಆರ್ಟ್ ಎಜುಕೇಷನಲ್ಲಿ ಯಾವ್ಯಾವ ಗ್ರೇಡ್ ಕೊಟ್ಟಿದ್ದಾರೆ ಅನ್ನೋದು ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದಾದಮೇಲೆ ಕೆಳಗಡೆ ರಿಸಲ್ಟಲ್ಲಿ ನಿಮಗೆ ಪಾಸ್ ಆರ್ ಫೇಲ್ ಅಂತ ಇನ್ಫಾರ್ಮ್ ಮಾಡಿರ್ತಾರೆ. ಇದಿಷ್ಟು SLC ರಿಸಲ್ಟ್ನ ಚೆಕ್ ಮಾಡೋ ಸಿಂಪಲ್ ವಿಧಾನ. ಸರ್ವರ್ ಇಶ್ಯೂ ತುಂಬ ಇದೆ, ಸ್ವಲ್ಪ ಬಿಟ್ಟು ಟ್ರೈ ಮಾಡ್ತಾ ಇರಿ, ಓಪನ್ ಆಗುತ್ತೆ. ಆಗಿರೋರಿಗೆ ಒಳ್ಳೆ ಮಾರ್ಕ್ಸ್ ಬಂದಿರೋರಿಗೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಫೇಲ್ ಆಗಿದ್ರೆ ಅಥವಾ ಮಾರ್ಕ್ಸ್ ಕಮ್ಮಿ ಬಂದಿದ್ರೆ ಯಾರೋ ತುಂಬ ಫೀಲ್ ಮಾಡೋಕ್ಕೆ ಹೋಗಬೇಡಿ. ಮತ್ತೆ ನಿಮಗೆ ಚಾನ್ಸಸ್ ಇರುತ್ತೆ, ಎಕ್ಸಾಮ್ ಅಟೆಂಡ್ ಮಾಡಿ, ಒಂದು ಪ್ರಯತ್ನ ಅಂತೂ ಪಡಿ. ಫೇಲ್ ಆಗಿದ್ದವ್ರು ದಯವಿಟ್ಟು ಯಾರು ಕೆಟ್ಟ ನಿರ್ಧಾರಗಳು ತಗೊಳ್ಳೋದು ಅಥವಾ ಫೀಲ್ ಮಾಡೋಕ್ಕೆಲ್ಲ ಹೋಗಬೇಡಿ. ನಿಮಗೆಲ್ಲ ಮತ್ತೆ ಒಂದು ಲೈಫ್ ಇರುತ್ತೆ. ಫೇಲ್ ಆಗಿದ್ದವ್ರಿಗೆ ಜೀವನ ಮುಗೀತು ಅನ್ನೋದಲ್ಲ, ಮತ್ತೊಂದು ಜೀವನ ಸ್ಟಾರ್ಟ್ ಆಗುತ್ತೆ. ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ SLC ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ. ಪಾಸ್ ಆಗಿದ್ದವರು ಕಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಫೇಲ್ ಆಗಿದ್ದವರು ಧೈರ್ಯ ತಗೊಳ್ಳಿ, ನಿಮ್ಗೆ ಇನ್ನೂ ಭರ್ಜರಿ ಲೈಫ್ ಇರುತ್ತೆ, ಕಾದಿರುತ್ತೆ, ಒಳ್ಳೆ ಫ್ಯೂಚರ್ ಇರುತ್ತೆ. ಅದ್ರ ಬಗ್ಗೆ ವರಿ ಮಾಡೋಕ್ಕೆ ಹೋಗ್ಬೇಡಿ, ಫೇಲ್ ಆಗಿರೋದ್ರ ಬಗ್ಗೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.